ಹಾಯ್ ಹಲೋ ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇವತ್ತೊಂದು ಸೂಪರ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಅಂದರೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟಪಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ವೀಕೆಂಡ್ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಮಟನ್ ತೊಗೊಂಬಂದು ಮಟನಲ್ಲಿ ಏನಾದರೂ ಒಂದು ಸ್ಪೆಷಲಾಗಿ ಮಾಡಿಕೊಡು ಅಂತ ಹೇಳಿದ್ರು. ಸೊ ನಮ್ಮ ಮನೇಲಿ ರೆಗ್ಯುಲರಾಗಿ ಚಾಪ್ಸು ಮತ್ತು ಡ್ರೈ ಐಟಮ್ಸು ಆ ಥರದ್ದೆಲ್ಲ ವೆರೈಟೀಸ್ ಮತ್ತು ಕೈಮಾ ಈ ಥರದ್ದೆಲ್ಲ ಮಾಡ್ತಾನೆ ಇರ್ತೀವಿ. ಸೊ ಇವತ್ತು ನಾನು ಸ್ವಲ್ಪ ಕೆಂಪು ಕಲರ್ ಮಟನ್ ಗ್ರೇವಿ ಮಾಡೋಣ ಅಂಥೇಳಿ ಡಿಸೈಡ್ ಆದೆ. ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಮಟನನ್ನು ನೀಟಾಗಿ ತೊಳ್ಕೊಬೇಕಾಗುತ್ತೆ. ನೀಟಾಗಿ ತೊಳ್ಕೊಂಡು ಒಂದು ಕುಕ್ಕರಿಗೆ 3 ವಿಸಿಲ್ ಹೊಡೆಸ್ಕೊಬೇಕು. ಆ ಕುಕ್ಕರಿಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಹಿಡಿ ಉಪ್ಪು ಹಾಕಿ 1 kg ಅಂದರೆ ಒಳ ಹಿಡಿಯ ಮಾಡಿ ಹಾಕಬೇಕಾಗತ್ತೆ. ಸ್ವಲ್ಪ ಅರಿಶಿನ, 1-2 ಪೀಸು ಸುಮ್ಮನೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಷ್ಟು ಈರುಳ್ಳಿ ಹಾಕ್ಬಿಟ್ಟು ನೀವು ವಿಸಿಲ್ ಹೊಡ್ಕೊಳ್ಳಿ. 3 ವಿಸಿಲ್ ಹೊಡೆಸ್ಕೊಬೇಕಾಗತ್ತೆ. ಅದಾದಮೇಲೆ ನಾನು ಸ್ವಲ್ಪ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಟೊಮೊಟೊ ಮತ್ತು ಗಸಗಸೆ ಮತ್ತು ಸೊಪ್ಪಿನ ಕಾಳು ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬೇಕು. ಆಮೇಲೆ ಕಲರ್ ಬರಲಿಕ್ಕೆ ಬ್ಯಾಡಗಿ ಮೆಣಸನ್ನು ನಾನು ಬಿಸಿನೀರಲ್ಲಿ ಕುದಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ. ಇದಿಷ್ಟನ್ನು ನಾವು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಅದಾದಮೇಲೆ ಸ್ವಲ್ಪ ಮಟನಿಗೆ ಗ್ರೇವಿ ಆಗಬೇಕು ಅಂದರೆ ಸ್ವಲ್ಪ ನಾನು ಆ್ಯಕ್ಚುಲಿ 2 ಈರುಳ್ಳಿ ಯೂಸ್ ಮಾಡಿದೆ. 1/2 ಈರುಳ್ಳಿ ರುಬ್ಲಿಕ್ಕೆ ಮಸಾಲೆಗೆ ಹಾಕ್ಕೊಂಡಿದ್ದೆ, ಇನ್ನು ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ. ಆಮೇಲೆ ಒಂದು ಅರ್ಧ ಟೊಮೊಟೊ ಬೇಕಾದ್ರೆ ನೀವು ಗ್ರೈಂಡ್ ಮಾಡಿಕೊಂಡ್ರೂ ನಡೆಯುತ್ತೆ. ನಾನು ಇದಕ್ಕೂ ಸ್ವಲ್ಪ ಅರ್ಧ ಹಾಕ್ಕೊಂಡಿದ್ದೆ, ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟು ನೀಟಾಗಿ ಸ್ಮ್ಯಾಚ್ ಮಾಡಿಕೊಂಡು, ಆಮೇಲೆ ನಾನು ಧನಿಯಾ ಪುಡಿ ಅದಕ್ಕೆ ಹಾಕಿರಲಿಲ್ಲ, ಏನು ಹೇಳ್ತಾರೆ ಗ್ರೇವಿಗೆ ಹಾಕಿರಲಿಲ್ಲ, ರುಬ್ಕೊಂಡು ಗ್ರೈಂಡರಿಗೆ ಹಾಕೊಂಡಿಲ್ಲ. ಸೊ ಇದಕ್ಕೆ ನಾನು ಧನಿಯಾ 1 ಚಮಚ ಹಾಕಿದ್ದೀನಿ. ಮತ್ತು ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋದು. ಅದಾದಮೇಲೆ ನೀವು ಏನು ವಿಸಿಲ್ ಹೊಡೆಸ್ಕೊಂಡಿರ್ತೀರಲ್ಲ ಮಟನ್ನು, ಅದನ್ನು ಇದಕ್ಕೆ ಸುರ್ಕೋಬೇಕಾಗತ್ತೆ. ಸುರ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗ್ತಿದೆ ಅಂಥೇಳಿ. ಸೊ 3 ವಿಸಿಲ್ ಹೊಡ್ಕೊಂಡ್ರೆ ಸಾಕು. ಆಮೇಲೆ ತುಂಬ ಬಲ್ತಿರೋ ಮಟನ್ ಅಂದರೆ ಜಾಸ್ತಿ ಹೊಡ್ಸ್ಕೋಬೇಕಾಗತ್ತೆ. ಸೊ ಮಟನ್ ಮಾತ್ರ ಹದವಾಗಿತ್ತು ನಮ್ಮ ಮನೇಲಿ. ಸೊ ಹಾಗಾಗಿ ನಾನು ಒಂದು 3 ವಿಸಿಲ್ ಹೊಡೆಸ್ಕೊಂಡಿದ್ದೆ. ಅದಾದಮೇಲೆ ಕೆಲವೊಂದು ಟೈಮ್ ತುಂಬ ಸ್ಪೈಸಿ ಆಗಿರುತ್ತೆ. ನಿಮಗೆ ನಿಮ್ಮ ಮನೇಲಿ ಸ್ಪೈಸಿ ತಿನ್ನೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಬೋದು. ಸೊ ನಮ್ಮ ಮನೆಗೆ ಒಂದು ಮೀಡಿಯಮ್ ಓಕೆ. ಸೊ ನಾನು ಟೊಮೊಟೊ 1 ಯೂಸ್ ಮಾಡಿದ್ದೆ, ಅರ್ಧ ಅದಕ್ಕೆ ಹಾಕಿದ್ದೆ, ಇನ್ನರ್ಧ ಇದಕ್ಕೆ ಹಾಕಿದ್ದೆ. ಹಾಗಾಗಿ ಸ್ವಲ್ಪ ಟೇಸ್ಟ್ ಬರಲಿ ಅಂತೇಳಿ ಸೊ ಅರ್ಧ ಅಂದರೆ ಅರ್ಧದಲ್ಲೇ ಒಂದು 1/4 ಭಾಗ ಸುಮ್ಮನೆ ಹಿಂಗೆ ಹಿಂಡಬೇಕಷ್ಟೇ. ನೋಡ್ತಾ ಇರ್ಬೋದು ಮಟನ್ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ. ಇದ್ರ ಜೊತೆಗೆ ಖಡಕ್ ರೊಟ್ಟಿ ಕಾಂಬಿನೇಷನು, ಆಮೇಲೆ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಇದಿಷ್ಟು ಇಟ್ಕೊಂಡು ತಿಂತಾಯಿದ್ರೆ ಕಳೆದೋಗ್ಬಿಡ್ತೀರ. ನೋಡ್ತಾಯಿದ್ರೆ ತಿಂತಾ ಇರಬೇಕು ಅನಿಸುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.